3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ಅಡುಗೆ ರೆಸಿಪಿ ಹಾಕ್ತಾಯಿಲ್ಲ. ನಮ್ಮನೆಯವ್ರ ಫ್ರೆಂಡು CRPF ಇಂದ ರಿಟೈರ್ಡ್ ಆದರು. ನಾನು ರಿಟೈರ್ಡ್ ಆದ ಪಾರ್ಟ್ 1 ವೀಡಿಯೋನ ನಾನು ಮೊದಲೇ ಹಾಕಿದ್ದೆ. ಪಾರ್ಟ್ 2 ಹಾಕಲಿಕ್ಕೆ ನನಗೆ ಟೈಮ್ ಇರಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ರಿಟೈರ್ಡ್ ಫಂಕ್ಷನ್ದು ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಇವಾಗ. ಅದು ಊರಲ್ಲಿ, ನಮ್ಮೂರಲ್ಲಿ ಮಾಡಿದರು. ಕದಾಳು ಅಂತ, ಆಲೂರು ತಾಲೂಕು ಕದಾಳು ಗ್ರಾಮ ಬರುತ್ತೆ, ಹಾಸನ ಡಿಸ್ಟಿಕ್ಕು. ಅಲ್ಲಂತೂ ತುಂಬ ಚೆನ್ನಾಗಿ ಮಾಡಿದರು. ಕದಾಳು ಕೂಡಿಗೆ ಅಂತ ಬರುತ್ತೆ, ಅಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ CRP ಅವರೆಲ್ಲ ಬಂದಿದ್ದರು ನೋಡಿ. ಎಲ್ಲ ಕಾಯ್ತಾಯಿದ್ದಾರೆ, ಇನ್ನೂ ಬರೋರು ಇದ್ದಾರೆ, ಅದಕ್ಕೋಸ್ಕರ ಕಾಯ್ತಾಯಿದ್ರು ನೋಡಿ. ಇಲ್ಲಿ ಕೂಡಿಗೆ ನಾವು ಕಾಯ್ತಾಯಿದ್ವಿ. ನಾವು ಬಂದ್ವಿ, ಆಮೇಲೆ ಜೊತೆಲೇ ಹೋದ್ವಿ ಎಲ್ರೂ ನೋಡಿ. ಇನ್ನೂ ಬರೋರು ಇದ್ದಾರೆ, ಅದಕ್ಕೋಸ್ಕರ ಕಾಯ್ತಾಯಿದ್ದೀವಿ. ಅದಾದಮೇಲೆ ಎಲ್ಲರೂ ಬಂದರು, ಹೊರಟ್ವಿ. ನಮ್ಮನೆಯವ್ರಾಗೇ ಒಂದು ವೀಡಿಯೋ ಮಾಡ್ಕೊಂಡ್ರು ಬ್ಯಾಕ್ ಸೈಡ್ದು ನೋಡಿ. ನಮ್ಮ ಊರ ಹತ್ರ ಬರೋವರೆಗೂ ಮಾಡ್ಕೊಂಡ್ರು ಇದನ್ನು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಪಾರ್ಟ್ 1 ಹಾಕಂತೂ ತುಂಬ ದಿವಸ ಆಗಿತ್ತು. ಪಾರ್ಟ್ 2 ಇವಾಗ ಹಾಕ್ತಾಯಿದ್ದೀನಿ. ನನಗಂತೂ ಟೈಮೇ ಇರಲಿಲ್ಲ ಹಾಕೋದಕ್ಕೆ. ನೋಡಿ ಬಂದ್ವಿ. ಕಾರಿಂದ ಬಂದ ತಕ್ಷಣ ಊರಲ್ಲಿ ಹೇಗೆ ಸನ್ಮಾನ ಮಾಡಿದರು ನೋಡಿ. ಕಾರಿಂದ ಇಳಿದ ತಕ್ಷಣವೇ ಎಲ್ಲರೂ ರೆಡಿಯಾಗಿ ನಿಂತಿದ್ರು ಊರಲ್ಲಿ. ಎಲ್ರಿಗೂ ಆರತಿ ಮಾಡಿದರು, ಕುಂಕುಮ ಇಟ್ಟಿದ್ರು ನೋಡಿ. ಊರವ್ರು ಬಂದಿದ್ದಾರೆ, ನಮ್ಮ CRP ಕಡೆಯಿಂದ ಬಂದಿದ್ದಾರೆ. ತುಂಬ ಜೋರಾಗಿ ಅರೇಂಜ್ಮೆಂಟ್ ಮಾಡಿದರು. ಊಟದ ವ್ಯವಸ್ಥೆ ಎಲ್ಲ ಇತ್ತು. ಊರಿಗೆ ಎಂಟ್ರಿ ಆದ ತಕ್ಷಣವೇ ದೇವಸ್ಥಾನ ಇದೆ, ಕನ್ನಂಬಾಡಿ ಅಮ್ಮ ಅಂತ, ಅಲ್ಲಿ ಪೂಜೆ ಮಾಡಿಸಿದ್ರು ನೋಡಿ. ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡೋರು ಇರಲಿಲ್ಲ ಅವತ್ತು, ಅವರವರೇ ಮಾಡಿಕೊಂಡ್ರು ಎಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಿದ್ದಾರೆ ಇಲ್ಲಿ ಊರಲ್ಲಿ. ನಾವು ಬೆಂಗಳೂರಿಂದ ಬಂದಿದ್ವಿ ಈ ಫಂಕ್ಷನಿಗೋಸ್ಕರ ನೋಡಿ. ಎಲ್ರಿಗೂ ಮಂಗಳಾರತಿ ಕೊಡ್ತಾಯಿದ್ದಾರೆ. ಪೂಜೆ ಆದಮೇಲೆ ಹೊರಡ್ತಾರೆ ನೋಡಿ. ಎಲ್ಲ ನಮ್ಮೂರವ್ರೇನೆ ನೋಡಿ. ಎಲ್ಲ ಹೊರಟ್ವಿ ಇವಾಗ. ಎಲ್ಲ ಬಾವುಟ ಎಲ್ಲ ತಗೊಂಬಂದಿದ್ರು, ಜೆಂಡ ಎಲ್ಲ CRP ಅವರೇನೆ ತಗೊಂಬಂದಿದ್ರು. ನಮ್ಮ ಫ್ರೆಂಡ್ ಹೆಸರು ರಿಟೈರ್ಡ್ ಆದವ್ರದ್ದು ವಸಂತ್ ಕುಮಾರ್ ಅಂತ, ಕದಾಳು ಅವರೇನೆ ಅವರು ನೋಡಿ. ಎಲ್ಲ ಪಟಾಕಿ ಹೊಡಿತಾಯಿದ್ರು. ತುಂಬ ಜನ ಸೇರಿದರು ಫಂಕ್ಷನಿಗಂತೂ. ಇಲ್ಲಿಂದ ಮೆರವಣಿಗೆ ಹೊರಟ್ವಿ ನಾವು. ನಾನಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇದು ಬಂದು ಇಲ್ಲಿ ಸ್ಕೂಲ್ ಮನೆ ಹತ್ರ ಅರೇಂಜ್ಮೆಂಟ್ ಮಾಡಿದರು ಸ್ಟೇಜ್ ಎಲ್ಲ ನೋಡಿ. ಇಲ್ಲೂ ಆರತಿ ಮಾಡ್ತಾಯಿದ್ದಾರೆ. ಅವ್ರ ಮಿಸ್ಸಸ್ ಸುಜಾತ ಅಂತ. ಊರವರೆಲ್ಲ ಬಂದು ಕೂತ್ಕೊಂಡಿದ್ರು. ಸ್ಟೇಜ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಕದಾಳು ಗ್ರಾಮದಲ್ಲಿ ಹಳ್ಳಿ ನಮ್ಮೂರು ಕದಾಳು ಅಂತ ತುಂಬ ಜೋರಾಗಿ ಮಾಡ್ತಾರೆ ಅಂತ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೃತ್ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಕದಾಳು ಗ್ರಾಮದ ಹೆಣ್ಣು ಮಕ್ಕಳಾದ ಸುಷ್ಮಿತಾ ಮತ್ತು ಯುಕ್ತ ಇವರಿಂದ ಪ್ರಾರ್ಥನೆಯನ್ನ ನಡೆಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೀವಿ. CRP ರಿಟೈರ್ಡ್ ಆದವರೆಲ್ಲ ಇದ್ರು. ಹುಡುಗರಿಂದ ಮಕ್ಕಳಿಂದ ಪ್ರಾರ್ಥನೆ ಮಾಡಿಸ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳು, ಅಲ್ಲಿ ಸ್ಕೂಲ್ ಮಕ್ಕಳೇ. 36 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ CRPF ಯಶಸ್ವಿಯಾಗಿ ಅದೆಲ್ಲ ಮುಗಿತು. ಇನ್ವೈಟ್ ಮಾಡ್ತಾ ಇದ್ದಾರೆ. ಒಂದು ಉತ್ತಮ ವಾಗ್ಮಿ ಕದಾಳು ಗ್ರಾಮದ ತೆನಾಲಿ ರಾಮ ಅಂತಾನೆ ಕರಿಬೇಕಾಗತ್ತೆ. ಯಾಕಂದ್ರೆ ಸದಾ ಹಸನ್ಮುಖಿ, ಫಂಕ್ಷನ್ಗಳೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಿರಿಯರವರೆಗೂ ಚೇರ್ಮನ್ ನಮ್ಮನೆಯವ್ರಿಗೂ ಮಾಡಿದ್ರು. ಈ ತರ ಪದಗಳನ್ನು ಉಪಯೋಗಿಸಿ ಪ್ರತಿಯೊಬ್ಬರ ತನು ಮನದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ವಸಂತ್ ಕುಮಾರ್ ಅವರು
ಇವತ್ತು ಸ್ವಗ್ರಾಮ ಸುದೀರ್ಘ ಸೇವೆಯನ್ನು 36 ವರ್ಷ ಸಲ್ಲಿಸಿ CRPF ಅಲ್ಲಿ ಕದಾಳು 36 ಗ್ರಾಮಕ್ಕೆ ವರ್ಷ ಸರ್ವಿಸ್ ಮಾಡಿ ಆಗಮಿಸಿದ್ದಾರೆ. ಇಲ್ಲಿ ಇವಾಗ ನೆರೆದಿರ್ತಕ್ಕಂಥ 60 ವರ್ಷಕ್ಕೆ ಹಿರಿಯರು, ರಿಟೈರ್ಡ್ ಆಯ್ತು ಮುಂದೆ ಇವ್ರದ್ದು. ಕೂರ್ತಿರ್ತಕ್ಕಂಥ ತಂದೆ ತಾಯಿಯರ ಪರವಾಗಿ, ನೆರೆದಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. ಊರಿನ ಮಕ್ಕಳೆಲ್ಲ ಸೇರ್ಕೊಂಡು ಸಂಬಂಧಿಕರು ತುಂಬಾ ಅವರ ಅರೇಂಜ್ಮೆಂಟ್ ಮಕ್ಕಳನ್ನ ಅಂತೂ ತುಂಬಾ ಉತ್ತಮ ಚೆನ್ನಾಗಿ ರೀತಿ ಮಾಡಿದ್ರು. ಬೆಳೆಸ್ಕೊಂಡು ಅವರಿಗೆ ಸಾಥ್ ಕೊಡ್ತಕ್ಕಂತ ನಮ್ಮ ಸುಜಾತಕ್ಕನವರು ಆಗಮಿಸಿದ್ದಾರೆ. ಅವ್ರಿಗೂ ಗ್ರಾಮಸ್ಥರ ಎಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತೀವಿ. ಪೂಜ್ಯ ತಂದೆಯವರು ಆದಂತಹ ಶ್ರೀ ರಾಜಪ್ಪಗೌಡರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸುಸ್ವಾಗತವನ್ನ ಬಯಸ್ತೀವಿ. ಇವರು ಊರಿನ ಹಿರಿಯ ಮುಖಂಡರು, ಇವರು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ನೆಚ್ಚಿನ ನಾಯಕರು ಆದಂತಹ ಶ್ರೀ ರಾಮಚಂದ್ರ ಗೌಡರು ಆಗಮಿಸಿದ್ದಾರೆ. ಅವರಿಗೆ ಗ್ರಾಮದ ಎಲ್ಲರ ಪರವಾಗಿ, ಅರಸೇನಾ ಪಡೆಯ ಮಾಜಿ ಸೈನಿಕರ ಪರವಾಗಿ ಹೃತ್ಪೂರ್ವಕ ಬಂದವರಿಗೆಲ್ಲ ಸ್ವಾಗತವನ್ನ ಸನ್ಮಾನ ಮಾಡಿದ್ರು. ಬಯಸ್ತೀವಿ. ಈ ಥರ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇರಬೇಕು. ನಮಗೂ ಖುಷಿ ಆಗುತ್ತೆ ನೋಡೋದಕ್ಕಂತೂ. ನಮ್ಮ ನಿಮ್ಮೆಲ್ಲರ ಪರವಾಗಿ ಊರವ್ರಿಗೆಲ್ಲ ಅಂತೂ ತುಂಬ ಖುಷಿ ಈ ಥರ ಫಂಕ್ಷನ್ ಮಾಡಿದರೆ. ನೋಡಿ ದೀಪ ಹಚ್ಚಿದ್ರು, ಇವಾಗ ಸ್ಟಾರ್ಟ್ ಆಯಿತು. ನಮ್ಮ ಕದಾಳು ಗ್ರಾಮದಲ್ಲಿ ನಡೆಯುತ್ತಿರುವಂತ ಹಿರಿಯರು ಇವರು ಊರಿಗೆ ಹಿರಿಯ ಕಾರ್ಯಕ್ರಮ ಮುಖಂಡರು ಅಂದ್ರೆ ಇವಾಗ ಅದು ಮಾತಾಡ್ತಾ ಅದ್ದೂರಿ ಇದ್ದಾರೆ, ಕಾರ್ಯಕ್ರಮ. ಸ್ವಲ್ಪ ಭಾಷಣ ಆ ಮಾಡ್ತಾರೆ ನೋಡಿ. ಕಾರ್ಯಕ್ರಮಕ್ಕೆ ಮೆರುಗು ಅಂದ್ರೆ ನಮ್ಮ ಇವತ್ತಿನ ರಿಟೈರ್ಡ್ ಆದಂತ ವಸಂತ್ ಕುಮಾರ್ ಮಿಲ್ಟ್ರಿ ಅವ್ರಿಗೆ ಇವತ್ತು ನಾವು ಸನ್ಮಾನ ಮಾಡಬೇಕು, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕು ಅಂತ ಯುವಕರು, ಹುಡುಗರು, ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಆಮೇಲೆ ಇದು 3ನೇ ಸರಿ ನಡೀತಾ ಇರೋದು. CRPF ಅಲ್ಲಿ 36 ವರ್ಷ ಸರ್ವಿಸ್ ಅಂದ್ರೆ ಸುಮ್ಮನೆ ಆಗಲ್ಲ, ಅದು ತುಂಬಾ ಕಷ್ಟನೇ ಇರುತ್ತೆ. ರಿಟೈರ್ಡ್ ಆದ್ರು 3 ಜನಕ್ಕೆ ಇವನು ಸೇರಿ ಮಾಡಿದಂಗೆ ಆಗಿರುತ್ತೆ. ಆಮೇಲೆ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಿಳಾ ಮಾನಿಯರೇ ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರೇ, ಅಷ್ಟು ಸುಲಭ ಅಲ್ಲ. ಈಗ ಹೆಂಗಿದೆ ಅಂದ್ರೆ, ಈಗ ಇಲ್ಲಿ ದೆಲ್ಲಿಲಿ ಕೂತ್ಕೊಂಡು ಒಂದು ಬಟನ್ ನಂಬಿಕಿದ್ರೆ ಹೋಯ್ ಪಾಕಿಸ್ತಾನದ ಅಲ್ವಾ ಹುಡುಗಿತ್ತೆ ಅದು. ಮೊದ್ಲು ಹಂಗಲ್ಲ, ಮದ್ದು ಗುಂಡು ಕತ್ತಿ ಗುರಾಣಿಲಿ ಯುದ್ಧ ಮಾಡಿ ಎಷ್ಟೋ ಜನ ಅಮಾಯಕರೆಲ್ಲ ಹೋಗ್ತಾ ಇದ್ರು. ಈಗ ಆ ತರ ಇಲ್ಲ. ಕೂಡ್ಗೆ ಹತ್ರನೂ ಹಾಕಿದ್ರು, ಇಲ್ಲಿ ಊರೊಳಗಡೆನೂ ಹಾಕಿದ್ರು. ಊರೊಳಗಡೆ ಬರ್ಬೇಕಾದ್ರೆ ರೋಡಲ್ಲೆಲ್ಲ ಬ್ಯಾನರ್ಗಳು ಹಾಕಿದ್ರು. ಎಲ್ಲ ಮಕ್ಕಳ ರೆಡಿ ಮಾಡಿದ್ರು, ಊರಿನ ಮಕ್ಕಳೆಲ್ಲ ಸೇವೆ ಮಾಡಿ ರಿಟೈರ್ಡ್ ಆಗಿ ಅವ್ರು ಬಂದು ಪುನರ್ಜನ್ಮ, ಅವರು ತಾಯಿ ಹೊಟ್ಟೆಲ್ಲ ಹೆಂಗ್ ಒಂದು ಹುಟ್ಟಿ ಬರ್ತಾರೆ, ಅವ್ರು ಮತ್ತೆ ಆ ಡ್ಯೂಟಿ ಮುಗಿಸ್ಕೊಂಡು ಬಂದು ಇನ್ನೊಂದು ಜನ್ಮ ಎತ್ತಿ ಬಂದಂಗೆ ಇಲ್ಲಿಗೆ. ಅದರಿಂದ ಬಂದಿರೋದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆ ಇರುವವರ ಎಲ್ಲ ಪರವಾಗಿಗೂ ಅವನಿಗೆ ಅಭಿನಂದನೆ ಸಲ್ಲಿಸ್ತಾ, ಏನಪ್ಪಾ ಅಂದ್ರೆ ಈಗ ಯಾರೋ ಒಬ್ಬ ರಿಟೈರ್ಡ್ ಆದ ಅಂದ್ರೆ ಈಗ ನಾವು ಮಾಡ್ತೀವಿ ಅಂದ್ರೆ ಮತ್ತೆ ಪಕ್ಕದ ಹಳ್ಳಿಯಲ್ಲಿ ಅಲ್ಲಿ ಅವ್ರವ್ರು ಒಬ್ರು ಮಾಡಿದ್ರೆ ಅದು ಹಂಗೆ ಬೆಳೀತಾ ಹೋದ್ರೆ ಹೋಗಿರೋರ್ಗೂ ಒಂದು ಸಮಾಧಾನ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮಗಳಿಗೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ನನ್ನ ಅಚ್ಚುಮೆಚ್ಚಿನ ಸ್ನೇಹಿತನಾದಂಥ ವಸಂತ್ ಕುಮಾರ್ ಅವರೇ ಹಾಗೂ ಊರಿನ ಊರವ್ರು ಮುಗಿತು, ಇನ್ನೊಬ್ರು ಮಾಡ್ತಾ ಇದ್ದಾರೆ, ಇವರು ಊರವ್ರೇನೆ. ಮೂರ್ತಿ ಅವರೇ ಮಿಲಿಟರಿಗೆ ಹೋಗಿ ಅವ್ರ ಕೆಲಸನ ಮುಗಿಸಿ ವಾಪಸ್ ಬರ್ತಾ ಇದ್ದಾರೆ. ಅದೇ ನಮ್ಮ ಊರಿನ ಪುಣ್ಯ. ದೇಶ ಕಾಯೋದು ಅಂದ್ರೆ ಮನೇಲಿ ದನ ಕಾಯೋದಂಗಲ್ಲ. ಈಗ ಬೇರೆಯವ್ರು ಎಲ್ಲರೂ ಹಂಚ್ಕೋಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಇದನ್ನ ತಿಳುವಳಿಕೆ ಹೇಳಿ ಎಲ್ಲರೂ ಕೂಡ ತುಂಬಾ ಜನ ಮಾತಾಡಿದ್ರು. CRP ಬಗ್ಗೆ ಮಾತಾಡಿದ್ರು, ಆರ್ಮಿ ಬಗ್ಗೆ ಮಾತಾಡಿದ್ರು, BSF ಬಗ್ಗೆ ಮಾತಾಡಿದ್ರು. ಜೈ ಹಿಂದ್ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ ಒಂದೇ. ಇವರು ನಮ್ಮ CRP ಅವರೇನೆ, ಇವರು ರಿಟೈರ್ಡ್ ಆಗಿರೋರು. ಗ್ರಾಮದ ಗ್ರಾಮ ದೇವತೆ ಕನ್ನಂಬಡಿಯ ಮನಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಸುಂದರ ವೇದಿಕೆಯಲ್ಲಿ ಹೆಸರಿದಂತಹ ಈ ಗ್ರಾಮದ ಹಿರಿಯ ಮುಖಂಡರಾದ ರಾಜಪ್ಪ ಗೌಡ್ರೆ, ನಿಕಟಪೂರ್ವ ಒಂದು 6 ತಿಂಗಳ ಹಿಂದೆ ಪೆನ್ಷನ್ ಬಂದಂತ ನಮ್ಮ ಕುಮಾರಣ್ಣನವರೇ, ಊರ ಬಗ್ಗೆ, ಊರಿನ ಮುಖಂಡರ ಬಗ್ಗೆ, ಊರಿನ ಮಕ್ಕಳು ಹುಡುಗರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಮುಖ್ಯವಾಗಿ ಗ್ರಾಮದಲ್ಲಿ ನೆರೆದಿದ್ದಂತಹ ನನ್ನ ತಂದೆ ತಾಯಿಗಳ ಸಮಾಜದಂತಹ ಸಹೋದರ ಸಮಾಜದಂತಹ ನಿಮ್ಮೆಲ್ಲರಿಗೂ ಶಿರವಾಗಿ ನಿಮ್ಮ ಚರಣಗಳನ್ನು ನಮಸ್ಕರಿಸುತ್ತಾ ಒಂದೆರಡು ಮಾತನ್ನು ನಾನು ಆಡ್ಬೇಕಾಗಿದೆ, ಆಡ್ತಾ ಇದ್ದೀನಿ. ಇವತ್ತು ಸುದಿನ, ಒಂದು ಶುಭ ದಿನ. ಕದಾಳ ಗ್ರಾಮ ಏನು ಮಾಜಿ ಸೈನಿಕರಿಗೆ ಕೊಡುವಂತ ಒಂದು ಗೌರವ. ಬ್ಯಾನರ್ ಅಲ್ಲಿ ಒಳಗಡೆ ಇರೋರು ನಮ್ಮ ಒಳಗಡೆ ಇರೋರು ಇವಾಗ ರಿಟೈರ್ಡ್ ಆಗಿ ಬಂದವರು, ಮತ್ತೆ ಕೆಳಗಡೆ ಫೋಟೋ ಇರೋದು ಆರ್ಮಿಯಿಂದ ರಿಟೈರ್ಡ್ ಆಗಿರೋದವರು. ಯಾಕೆ ಅಂತಂದ್ರೆ ನಾವು ರಜೆ ಬಂದಾಗ ಏನು ಒಳ್ಳೆ ಬಟ್ಟೆ ಹಾಕೊಂಡು, ಯಾಕೆಂದ್ರೆ ನಾವಲ್ಲಿ ಈ ನಮ್ಮ ಕಲರ್ಸ್ ಬಟ್ಟೆನ ಮುಟ್ಟಿರೋದೇ ಅಲ್ಲ, ಯೂನಿಫಾರ್ಮ್ದೇ. ಬೆಳಗ್ಗೆ ಎದ್ದು ಸಾಯಂಕಾಲ ಯೂನಿಫಾರ್ಮ್, ರಾತ್ರಿ ಎದ್ದು ಯೂನಿಫಾರ್ಮ್. ನಾವು ರಜೆ ಬಂದಾಗ ಏನು ಬಟ್ಟೆ ಹೊಡ್ಸ್ಕೊಂಡಿರ್ತೀವಲ್ಲ, ನಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಒಂದು ಕಲರ್ ಡ್ರೆಸ್ ಹೊಡ್ಸ್ಕೊಂಡ್ರೆ 10 ವರ್ಷ ಬರೋದು. ಯಾಕಂದ್ರೆ ಮುಟ್ತಿದಾರಲ್ಲ, ನಾವು ಯೂನಿಫಾರ್ಮ್ ಅಲ್ಲೇ ಕಾಳಬೇಕಾಗಿತ್ತು. ನಾವು ರಜಾ ಬಂದಾಗ ಏನು ಕಲರ್ ಡ್ರೆಸ್ ಹಾಕೊಂಡು ಬರ್ತಿದ್ವಿ,
ದಷ್ಟಪುಷ್ಟವಾಗಿ ನೀವೆಲ್ಲ ಯೋಚನೆ ಮಾಡ್ತೀವಿ ಇದೇ ರೀತಿ ಆರಾಮಾಗಿ ಡ್ಯೂಟಿನೂ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೀರಾ. ಅದು ಖಂಡಿತ ಇಲ್ಲ. ನಿದ್ರೆಗೆಟ್ಟಿದೀವಿ, ಮೂರು ದಿನ ಊಟ ಮಾಡಿಲ್ಲ, ವಾರಗಟ್ಲೆ ಅಲ್ಲೂ ಚಿಲ್ಲ, ವಿಡಿಯೋ ಹಾಕೋದಕ್ಕೆ ಟೈಮ್ ಇರಲಿಲ್ಲ, ಆದ್ರೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. 1991 ಇಸ್ವಿಯಿಂದ ಅರುಣಾಚಲ ಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ, ನಮ್ದು ಅಂಗೈಲಿ ಪ್ರಾಣ ಅಂತ ಹೇಳ್ತಾರೆ, ಅಂಗೈಲಿ ನಮ್ಮ ಪ್ರಾಣ ಇರ್ತಿತ್ತು. ಕ್ಯಾಂಪಿಂದ ಹೊರಗಡೆ ಹೋದ್ರೆ ನಾವು ಹೊರಗಡೆ ಬರ್ತೀವಿ ಅಂತ ಖಂಡಿತ ನಮಗೆ ಗೊತ್ತಿರಲಿಲ್ಲ. ಇವತ್ತು ಒಂದು ದೇಶದ ಪರಿಸ್ಥಿತಿಲಿ ಇವತ್ತು ವಸಂತ್ ಕುಮಾರ್ ಅಣ್ಣ 36 ವರ್ಷ ಡ್ಯೂಟಿ ಮಾಡಿ ನಿಮ್ಮಗಳ ಈ ಮಾತಾಡ್ತಿರೋರು ಮೊದಲನೇ ಪೆನ್ಷನ್ ಬಂದ್ಬಿಟ್ಟಿದ್ರು ಕುಮಾರಣ್ಣ ಅಂತ, ಅವರು ಅಕ್ಕಪಕ್ಕದ ಗ್ರಾಮಸ್ಥರ ದಯೆ, ಅವರ ಆಶೀರ್ವಾದದಿಂದ ಇವತ್ತು ಸುರಕ್ಷಿತವಾಗಿ ಇವತ್ತು ಗ್ರಾಮಕ್ಕೆ CRP ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಮ್ಗೆ ದೊಡ್ಡ ಖುಷಿ ಏನಪ್ಪಾ ಅಂತಂದ್ರೆ ಇನ್ನು ಮುಂದೆ ಸಮಾಜ ಸೇವೆ ಮಾಡಿಕೊಂಡು ಗ್ರಾಮದಲ್ಲಿ ಎಲ್ಲಾ ಗ್ರಾಮಸ್ಥರ ಜೊತೆ ಒಡನಾಡಿ ಇಟ್ಕೊಂಡು ಗ್ರಾಮದ ಒಳ್ಳೆ ಕೆಲಸಗಳು ಮಾಡಿಕೊಂಡು ಅದೇ ರೀತಿಯಾಗಿ ಅವರ ಮುಂದಿನ ಸಂಸಾರ, ಹೆಂಡ್ರು, ಮಕ್ಕಳು ಎಲ್ಲರ ಜೊತೆ ಸಂತೋಷದಿಂದ ಆ ಭಗವಂತ ಬಾಳ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಒಂದೆರಡು ಮಾತುಗಳು ಮುಗಿಸ್ತೀನಿ. 38 ವರ್ಷ ಸರ್ವಿಸ್ ಮಾಡಿದ್ರು, ಅವರಿಗೂ 60 ವರ್ಷಕ್ಕೆ ರಿಟೈರ್ಡ್ ಆಯ್ತು. ವಸಂತ್ ಕುಮಾರ್ ಅವರೇ, ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ತಾಯಿ ಎಂದರೆ ಇವತ್ತೊಂದು ದಿವಸ ರಿಟೈರ್ಡ್ ಆದಾಗ್ಲೂ ಇದೇ ತರ ಅರೇಂಜ್ಮೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಊರಲ್ಲಂತೂ ನೋಡೋದಕ್ಕೆ ಖುಷಿ ನಿಮ್ಮ ಆಯ್ತು. ಗ್ರಾಮದ ಸುಪುತ್ರರಾದಂಥ ವಸಂತ್ ಕುಮಾರ್ ಅವರು ಭಾರತ ದೇಶದ ಗಡಿ ಭದ್ರತೆಯಲ್ಲಿ ಕಾವಲುಗಾರರಾಗಿ ಇವಾಗ ಇನ್ನೊಬ್ರು ಸ್ಪೀಚ್ ಮಾಡ್ತಾ ಸುಮಾರು ಇದ್ದಾರೆ, ಅವರು 36-38 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ, ಇದು ನಿಜವಾಗ್ಲೂ ಕೂಡ ಯಾವ ಲಂಚ ಪಂಚ ಏನು ಇಲ್ಲದೆ ಕುಟುಂಬವನ್ನೇ ತೊರೆದು ವಿಶೇಷವಾಗಿ ಆಗಮಿಸತಕ್ಕಂಥ ಎಲ್ಲ ಗ್ರಾಮಸ್ಥರೇ ಹಾಗೂ ನಿವೃತ್ತಿ ಹೊಂದಿದಂಥ ಅರೆಸೇನಾ ಪಡೆಯ ಯೋಧರೇ, ಈ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣ ರೀತಿ ಇದೆ. ಹಿಂದೆ ಸೈನಿಕ ಬಂದ ಬಿಡಿ, ಇವತ್ತು ಹಾಗಿಲ್ಲ. ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ಮುಂದಿನ ಪ್ರಜೆಗಳಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ರಿಟೈರ್ಡ್ ಆಗಿ CRP ಬಗ್ಗೆ ಆಗಲಿ, ಆರ್ಮಿ ಬಗ್ಗೆ ಆಗಲಿ, BSF ಬಗ್ಗೆ ಆಗಲಿ. ನೋಡಿ ಇವಾಗ ರಿಟೈರ್ಡ್ ಆದವರು ವಸಂತ್ ಕುಮಾರ್ ಅಂತ, ಇವರು ನಮ್ಮ ಕದಾಳ್ ಅವರೇನೆ. ಇವಾಗ ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರ್ಕೊಂಡು, ಊರವರು. ಜೊತೆಗೆ ಅವ್ರ ಮಿಸ್ಸಸ್ಸನ್ನು ನಿಲ್ಲಿಸಿದ್ದಾರೆ, ಅಲ್ಲಿ ಅವ್ರಿಗೂ ಮಾಡ್ತಾ ಇದ್ದಾರೆ ಅವ್ರ ಮಿಸ್ಸಸ್ಸಿಗೆ. ಇಂಥ ಪ್ರೋಗ್ರಾಮ್ಗಳು ನೋಡೋಕ್ಕಂತೂ ಖುಷಿ ಆಗುತ್ತೆ ತುಂಬಾ. ತುಂಬ ಜನ ಬಂದಿದ್ರು, ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಊರಿನ ಗಂಡ್ಮಕ್ಳಂತೂ ಈ ಥರ ಫಂಕ್ಷನ್ನಿಗೆಲ್ಲ ತುಂಬ ಎನ್ಕರೇಜ್ ಮಾಡ್ತಾರೆ. ಬ್ಯಾನರ್ ಮಾಡಿಸೋದಾಗಲಿ, ಕಟ್ಟೋದಾಗಲಿ, ಈ ಥರ ಸ್ಟೇಜ್ ಮಾಡಿಸೋದಾಗಲಿ ಎಲ್ಲ ಗಂಡ್ಮಕ್ಳೇ ಓಡಾಡಿರೋದು. ನೋಡಿ ಎಲ್ಲರೂ ಊರವರೆಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಮನೆಯಲ್ಲಿ ಏನೇ ಕೆಲಸ ಇದ್ರೂ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಎಲ್ಲ ತುಂಬ ಖುಷಿ. ಈ ಥರ ಮಿಲಿಟರಿಯಿಂದ ರಿಟೈರ್ಡ್ ಆಗಿ ಬಂದರೆ ಈ ಥರ ಸನ್ಮಾನ ಮಾಡ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ. ಭಾಷಣ ಮಾಡಿದಂತ ಗಣ್ಯ ವ್ಯಕ್ತಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ವೇದಿಕೆ ಮುಂಭಾಗದಲ್ಲಿ ಅದ್ಭುತ ಭಾಷಣವನ್ನು ಕೇಳಿದಂತ ನನ್ನ ತಂದೆ ತಾಯಿಯಂದರಿಗೂ ಕೂಡ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಜೀವನ ಚರಿತ್ರೆಯ ಬಗ್ಗೆ ಮಾತಾಡ್ತಾ ಇದ್ದಾನೆ ನೋಡಿ ಯೋಗೀಶ್ ಅಂತ. ಇವನಂತೂ ತುಂಬಾ ಚೆನ್ನಾಗಿ ಮಾಡ್ತಾನೆ, ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾನೆ ಇವನು. ಇದೇ ಗ್ರಾಮದ ಜವರಪ್ಪಣ್ಣ ಮತ್ತು ದ್ಯಾವಮ್ಮನವರ ಮಗನಾದ ವಸಂತ್ ಕುಮಾರ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ದಿನಾಂಕ 10-11 ನೋಡಿ ಸನ್ಮಾನ ಎಲ್ಲ ಆಯ್ತು, ಎಲ್ಲರೂ ಫೋಟೋ ತೆಗೆಸ್ತಾರೆ. ಇವಾಗ ನಾನಂತೂ ಬರೀ ವಿಡಿಯೋ ಮಾಡೋದೇ ಆಯ್ತು. 36 ವರ್ಷ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಪಂಜಾಬ್, ಉತ್ತರ ಪ್ರದೇಶ, ಕಾಶ್ಮೀರ್, ಅಸ್ಸಾಂ, ಕಾಶ್ಮೀರ್, ಛತ್ತೀಸ್ಗಢ, ದೆಹಲಿಯಲ್ಲಿ ಇಷ್ಟು ವರ್ಷ ಕಾರ್ಯವನ್ನು ನಿರ್ವಹಿಸಿ ಬಂದಿರ್ತಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಗೌರವಿಸಬೇಕು. ತುಂಬಾ ಚೆನ್ನಾಗಿ ಮಾತಾಡಿದೆ ನಂದು ಯೋಗೇಶ್ ಅಂತ. ಜೈ ಕರ್ನಾಟಕ ಮಾತೆ. ಈಗ
ಸನ್ಮಾನಿತಗೊಂಡಂತಹ ಶ್ರೀ ವಸಂತ್ ಕುಮಾರ್ ಅವರು ನೋಡಿ ಎಷ್ಟು ತಾಳ್ಮೆಯಿಂದ ಕೂತಿದ್ದಾರೆ, ಸುಮಾರು ಹೊತ್ತಿಂದ ಕೂತ್ಕೊಂಡಿದ್ದಾರೆ ಇವರನ್ನು. ಅವರ ಮನದಾಳದ ಮಾತುಗಳನ್ನ ಬಿಚ್ಚಿಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ತೇನೆ. ನನ್ನ ಎಲ್ಲ ಪ್ರೀತಿಯ ಕದಾಳು ಗ್ರಾಮಸ್ಥರಿಗೆ ನಾನು ವಸಂತ್ ಕುಮಾರ್ ಎಲ್ರದ್ದು ಆಯ್ತು ಇವಾಗ. ಬಂದಿದ್ದೇನೆ. ಎಲ್ಲರೂ ಫೋಟೋ ನಾನು ತಗೊಳ್ತಾರೆ. ಹೋಗೋದಕ್ಕಿಂತ ಮುಂಚೆ ಕದಾಳ ಗ್ರಾಮದಲ್ಲಿ ಪ್ರತಿಯೊಬ್ಬರ ಹತ್ರನೂ ಸಹ ಒಂದು ತಮಾಷೆಯನ್ನು ಮಾಡ್ಕೊಂಡು ಟೈಮ್ ಪಾಸ್ ಅವರು ಮಾತಾಡ್ತಾ ಇದ್ದಾರೆ. ರಿಟೈರ್ಡ್ ಆಗಿ ಬಂದ್ರಲ್ಲ ವಸಂತ್ ಕುಮಾರ್ ಅಂತ ಅವರು. ತಂದೆ ತಾಯಿ ಆಶೀರ್ವಾದದಿಂದ ನನಗೊಂದು ಒಳ್ಳೆ ಕೆಲಸ ಸಿಕ್ತು. ಅದೇ ಥರ ಇನ್ನು ಮುಂದೆ ಗ್ರಾಮಸ್ಥರ ಆಶೀರ್ವಾದದಿಂದ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ಇವೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇರ್ತಕ್ಕಂಥವರೆಲ್ಲರೂ ಕೂಡ ವಸಂತ್ ಕುಮಾರ್ ಅವರು ಹೆಚ್ಚು ಕಮ್ಮಿ 15 ದಿನಗಳಿಂದ ಒಂದು ಕದಾಳು ಗ್ರಾಮಕ್ಕೆ ಇವಾಗ ಮಾತಾಡ್ತಾ ಇರೋರು ಪ್ರವೀಣ್ ಅಂತ, ನಾವೆಲ್ಲ ಅನು ಅಂತ ಕರಿತೀವಿ. ಈ ಫಂಕ್ಷನ್ಗೆಲ್ಲ ಉಸ್ತುವಾರಿ ಅವರೇ ವಹಿಸ್ಕೊಂಡಿರ್ತಾರೆ. ಯಾವುದೇ ಫಂಕ್ಷನ್ ಆಗ್ಲಿ, ಊರಲ್ಲಿ ಜಾತ್ರೆ ಆಗ್ಲಿ, ಹಬ್ಬ ಆಗ್ಲಿ, ಎಲ್ಲರೂ ಇದೆ ಇವರೇ ವಹಿಸ್ಕೊಳ್ಳೋದು ಎಲ್ರು. ಕೇಳ್ಕೊಳ್ತಾ ಹುಡುಗರು ಸಾಥ್ ಕೊಡ್ತಾರೆ, ಊರು ಹುಡುಗರೆಲ್ಲ. ಆಮೇಲೆ ನಾವು ಲಾಸ್ಟಿಗೆ ಬಂದು ಸನ್ಮಾನ ಮಾಡಿದ್ವಿ ಅವರಿಗೆ. ಹಾಗೆ ಫೋಟೋ ತಗೊಂಡ್ವಿ. ಊರಿನ ಹುಡುಗರೆಲ್ಲ ಜೊತೆ ಆಗ್ಬಿಟ್ಟು ಈ ಥರ ಉಸ್ತುವಾರಿ ಎಲ್ಲ ವಹಿಸ್ಕೊತಾರೆ. ನಮಗಂತೂ ಖುಷಿ. ನಾವು ಬೆಂಗಳೂರಲ್ಲಿರೋದು. ಊರಿಗೆ ಹೋದಾಗ ಈ ಥರ ಅರೇಂಜ್ಮೆಂಟ್ ಎಲ್ಲ ನೋಡಿದರೆ ನಮಗಂತೂ ತುಂಬ ಖುಷಿ ಆಗುತ್ತೆ. ನೋಡಿ ಎಲ್ಲರೂ ಫೋಟೋಗೆ ನಿಂತ್ಕೊಳ್ತಾ ಇದ್ದಾರೆ. ಫೋಟೋ ಆದಮೇಲೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದರು. ಬಂದವ್ರಿಗೆ ಎಲ್ರಿಗೂ ಮಾಡಿದರು. ನನಗಂತೂ ಫುಲ್ ವಿಡಿಯೋ ಮಾಡ್ಕೊಳ್ಳೋದೇ ಆಯಿತು. ನೋಡಿ ಎಲ್ಲ ಫೋಟೋ ಎಲ್ಲ ಆಯಿತು. ಎಲ್ಲರೂ ಊಟಕ್ಕೆ ಹೊರಟರು. ಗ್ರಾಮಕ್ಕೆ ಆಗಮಿಸಿ ಶ್ರೀಯುತ ವಸಂತ್ ಕುಮಾರ್ ಮತ್ತು ದಂಪತಿಗಳಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ವಿವಿಧ ಗ್ರಾಮಗಳಿಂದ ಅರಸೇನಾ ಪಡೆಯ ಮಾಜಿ ಯೋಧರು ದೂರದಿರ ಬಂದಿದ್ರು. ಎಲ್ಲ ಹಾಸನ ಡಿಸ್ಟಿಕ್ ಅವರೇ, ನಮ್ಮ CRPF ಅವರು. ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೂ ಭೋಜನ ಸಿದ್ಧವಾಗಿದ್ದು ಗ್ರಾಮಸ್ಥರು ನೆರೆದಿರ್ತಕ್ಕಂಥವರೆಲ್ಲರೂ ಕೂಡ ಶ್ರೀ ವಸಂತ್ ಕುಮಾರ್ ಅವರ ದಂಪತಿಗಳ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅವರಿಗೆ ಆಶೀರ್ವದಿಸಬೇಕಾಗಿ, ಅಭಿನಂದಿಸಬೇಕಾಗಿ ಈ ಮೂಲಕ ಎಲ್ಲರಲ್ಲೂ ಒಂದು ತುಂಬ ಜನ ಬಂದು ಫೋಟೋ ನಿಂತ್ಕೊಳ್ತಾ ಇದ್ದಾರೆ. ನಾನು ವಿಡಿಯೋ ಮಾಡಿದೆ. ನೋಡಿ ಇವಾಗ ಒಂದು ಗ್ರೂಪ್ ಆಯಿತು, ಫುಲ್ ಬಂದರು. ಪ್ರೋಗ್ರಾಮ್ ಎಲ್ಲ ಮುಗೀತು. ಎಲ್ಲರೂ ಊಟ ಮಾಡ್ತಿದ್ರಲ್ಲ, ಅಲ್ಲಿಗೆ ಬಂದ್ವಿ. ವಸಂತಣ್ಣ ಎಲ್ಲರೂ ಮಾತಾಡಿಸ್ತಾ ಇದ್ರು ಒಂದು ಕಡೆಯಿಂದ. ನೋಡಿ ಫ್ರೆಂಡ್ಸು, ನಮ್ಮೂರಲ್ಲಿ ರಿಟೈರ್ಡ್ ಆದವರಿಗೆ ಯಾವ ಥರ ಸನ್ಮಾನ ಮಾಡ್ತಾರೆ ಅಂತ ನೋಡಂತೂ ತುಂಬ ಖುಷಿ ಆಯಿತು. ನಮ್ಮ ಯಜಮಾನ್ರಿಗೂ ಮಾಡಿದರು. ಊರಿನ ಹಿರಿಯ ಮುಖಂಡರು, ಊರಿನ ಗಂಡು ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ.